ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಫಸ್ಟ್ ಟೈಮ್ ಅಂತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಪೋರ್ಟ್ ಆಗಿರುತ್ತೆ ನನಗೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಏನಪ್ಪ ವಿಡಿಯೋ ಅಂತಂದ್ರೆ, ನಾನು ವಿನೋದ, ವರುಣ ಮತ್ತು ನಮ್ಮ ಹುಡುಗಿ ನಾವು 4 ಜನ ಸೇರ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ನಮ್ಮ ವರುಣ ಗಾಡಿ ಎಲ್ಲ ತೊಳ್ಕೊಂಡು ಗಾಡಿ ಮುಂದೆ ನಿಲ್ಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಗಾಡಿ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದ. ನಾನು ಹಂಗೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಫುಲ್ ವೀಡಿಯೋ ನೋಡಿ ನಿಮಗೆ ಎಷ್ಟು ಬಜೆಟ್ ಆಯ್ತು ಏನು ಅಂತೆಲ್ಲ ವೀಡಿಯೋ ನಾನು ವೀಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ನಾನು ಎಷ್ಟು ನಾವು 4 ಜನದಿಂದ ಎಷ್ಟಾಯಿತು ಅಂತ. ಹಂಗೆ ಎಲ್ಲ ವರುಣ ಪೂಜೆ ಎಲ್ಲ ಮುಗಿಸ್ಕೊಂತಿದ್ದಂಗೆ ನಮ್ಮ ಅಮ್ಮ ಮತ್ತು ಅರುಣ ಇಬ್ಬರು ಬಂದರು. ಅವ್ರಿಗೂ ಬಾಯಿ ಮಾಡ್ಬಿಟ್ಟು ನಾವಿಲ್ಲಿಂದ ಹೊರಟ್ವಿ ಗಾಡಿ ಎತ್ಕೊಂಡು. ವರುಣನೇ ಓಡಿಸ್ತಿದ್ದೆ, ಯಾಕಂದ್ರೆ ನಾನು ನೈಟ್ ಹೊತ್ತು ಎದ್ದಿರಲ್ಲ, ಅದಕ್ಕಾಗಿ ವರುಣ ಫುಲ್ ನೈಟ್ ಅವನೇ ಓಡಿಸಿದ ಗಾಡಿನ. ಅವನು ವಿನ ಇಬ್ಬರು ಎದ್ದಿದ್ರು. ನಾನು ಹಂಗೆ ನಮ್ಮ ಹುಡುಗಿ ತೊಡೆ ಮೇಲೆ ಹಂಗೆ ನಾನು ನಿಮ್ಮದೇ ಮಲಿಕೊಂಡೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾನು ಮಲ್ಕೊಂಡು ನಿಮ್ಮದೇ ರೆಸ್ಟ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತಾ ನಾನೇ ಗಾಡಿ ಓಡಿಸೋದು. ಅವರಿಬ್ರು ಕೊಟ್ಬಿಟ್ಟು ನಾನು ಮಾಡ್ಕೊಂಡು ನಿಮ್ಮದೇ ರೆಸ್ಟ್ ಮಾಡ್ಕೊಂಡೆ. ಮಲ್ಕೊಂಡಿದ್ದೆ. ಅದಾದಮೇಲೆ ಎಬ್ಬರಿಸಿದ್ರು. ಏನು ಅಂತ ಕೇಳಿದ್ರೆ ಡೀಸೆಲ್ ಹಾಕ್ಸ್ಬೇಕು ಎದೋ ಎಲ್ಲಿ ಬಂದು ರೀಚ್ ಆಗಿದ್ವಿ ಅಂದರೆ ಚಿಕ್ಕಬಳ್ಳಾಪುರ ರೀಚ್ ಆಗಿದ್ವಿ. ಅಷ್ಟರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರೋವರೆಗೂ ಗಾಡಿಯಲ್ಲಿ ಆಲ್ರೆಡಿ ಒಂದು 1000 ರೂಪಾಯಿ ಏನೋ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಡೀಸೆಲ್ ಇತ್ತು. ಅದೇ ಡೀಸೆಲ್ ಫುಲ್ ಟ್ಯಾಂಕ್ ಓಡಿಸ್ಬಿಡು ಅಂತಂದೆ. ಸರಿ ಆಯ್ತು ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಓಡಿಸಿದೆ. 4400 ರೂಪಾಯಿನ ಫುಲ್ ಟ್ಯಾಂಕ್ ಆಯಿತು. ಅದಾದಮೇಲೆ ನಮ್ಮ ಹುಡುಗ ವರುಣ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾನು ವೀಡಿಯೋ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಮತ್ತೆ ನಾನು ನಿಮ್ಮದೇ ಮಲಿಕೊಂಡ್ಬಿಟ್ಟಿದ್ದೆ. ಹತ್ತಿರ ಎಲ್ಲಿ ಅಂದರೆ ಕರೆಕ್ಟಾಗಿ 30 ಕಿಲೋಮೀಟ್ರ್ ಇರಬೇಕಂದ್ರೆ ಮಂತ್ರಾಲಯಕ್ಕೆ ಎಬ್ಬರಿಸಿದ್ರು. ಸರಿ ಎದ್ದು ನೋಡಿದ್ರೆ ಏನಕ್ಕೂ ಅಂದರೆ ಬಾರೋ ಒಂದು ನಿಮಿಷ ಅಂದರು. ಸರಿ ಆಯ್ತು ನಾವು ನಿತ್ಯಕರ್ಮ ಮಾಡ್ಕೊಂಡೆ. ನಮ್ಮ ವರುಣ ವೀಡಿಯೋಗಳಿಗೆ ಬಾರೋ ಅಂದ್ರೆ ಅವ್ನು ಬರ್ತಾನೆ ಇರಲಿಲ್ಲ. ಹುಡುಗ ಓಡಿಸ್ಕೊತಿದ್ದೆ, ಮಕ್ಕ ತೋರಿಸ್ತಾರೆ ಹಂಗೆ. ಅವನಿಗೂ ತೋರಿಸ್ಕೊಂಡಂಗೆ ಅಕ್ಕಪಕ್ಕ ಜಾಗ ಚೆನ್ನಾಗಿತ್ತು. ಬೆಳಗ್ಗೆ ಹಂಗೆ ಸನ್ಸೆಟ್ ನೋಡ್ಕೊಂತ ವರುಣ ವಿನೋದ ಇಬ್ರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು, ಯಾಕಂದ್ರೆ ಇನ್ನು ನಿದ್ದೆ ಬರಲ್ಲ ನನಗೆ. ಡೇ ಆಯ್ತಿದಂಗೆ ಎದ್ದೇಟ್ಗೆ ನಿದ್ದೆ ಬರಲ್ಲ ನನಗೆ. ಸರಿ ಅವ್ರ ಜೊತೆ ಸೇರ್ಕೊಂಡು ನಾನು ಮಾತಾಡ್ಕೊಂಡು ಫೋನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ ಇದ್ವಿ. 4 ದಿನ ಚೆನ್ನಾಗಿತ್ತು. ಟ್ರಿಪ್ ಒಂಥರ ಮಸ್ತಾಗಿತ್ತು. ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮಾತಾಡ್ಕೊಂಡು. ಹಂಗೆ ಬರ್ತಿದ್ದಂಗೆ ಮಂತ್ರಾಲಯನ ರೀಚ್ ಆಯ್ತು. ಮಾತಾಡ್ಕೊಂಡು ಬರ್ತಾ ಬಂದಿದ್ದೆ ಗೊತ್ತಾಗಲಿಲ್ಲ. ಹಂಗೆ ರೂಮಲ್ಲ ನೋಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ಕ್ಯೂ ನಿಂತ್ಕೊಂಡ್ವಿ. ಕ್ಯೂ ಎಲ್ಲಂದ್ರೆ ಆ ಎಂಡಿಂದ ಹಿಡಿದು ಈ ಎಂಡ್ ಗಂಟ 3 ಲೈನ್. ಅದು ಆ ಗ್ರೌಂಡ್ ಇರುತ್ತಲ್ವಾ, ಆ ಗ್ರೌಂಡಲ್ಲಿ ಆ ಫಸ್ಟ್ ಎಂಟ್ರೆನ್ಸ್ ಇರೋದು, ಮತ್ತೆ ಇಲ್ಲಿ ಎಕ್ಸಿಟ್ ಡೆಡ್ ಎಂಡ್ ಗಂಟ, ಮತ್ತೆ ಇಲ್ಲಿಂದ ಅಲ್ಲಿ, ಮತ್ತೆ ಅಲ್ಲಿಂದ ಇಲ್ಲಿ ಅಂದ್ಬಿಟ್ಟು ಒಂದು 3 ರೌಂಡ್ ಇದ್ದಿದ್ದು. ವರುಣ ನೋಡಿದ್ರೆ ನನಗೆ ಗುರಾಯಿಸ್ಕೊಳ್ತೆ. ಅವ್ನ ಜೊತೆ ಮಾತಾಡ್ಕೊಂಡು ಫನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ವಿಡಿಯೋದಲ್ಲಿ ಬರಲ್ಲ ಅಂತಿದ್ನಲ್ಲ, ಅವ್ನು ವಿಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ನೋಡಿ ನೀವೇ. ಮಠಾಧಿಪತಿ ಆಗ್ತೀವಿ. ಜನಸೇವೆಗೆಂದೇ ಹುಟ್ಟಿರುವ ಈಚೆ ಹಾಕಿ ಒಂದೂವರೆ ಅವರ್ ಹತ್ರ ಬಂದೆ. ಒಳಗೆ ಬಂದು ನೋಡ್ರಿ ಇಲ್ಲೊಂದು 8-10 ಲೈನ್ ಹತ್ರ ಇತ್ತು. ಇಲ್ಲಿಂದ ಆ ಮೂಳೆ ಗಂಟ ನನಗಂತೂ ಯಪ್ಪೋ ಏನಿದು ಅಂದಂಗೆ ಆಗೋಯ್ತು. ಸರಿ ಹಿಂಗೆ ಮಾಡ್ಕೊತಿದ್ದ. ದರ್ಶನ ಎಲ್ಲ ಮುಗಿಸ್ಕೊ ಈಚೆ ಬಂದು ಸ್ವಲ್ಪ ಕುತ್ಕೊಳ್ಳೋಣ, ನಿಮ್ಮದೇ ರೆಸ್ಟ್ ಮಾಡ್ತಾ ಇದ್ವಿ. ನಮ್ಮ ವಿನೋದನ ಕಣ್ಣಂತ ಫುಲ್ ಕೆಂಪು ಆಗ್ಬಿಡುತ್ತೆ, ಯಾಕಂದ್ರೆ ನೈಟ್ ಪೂರ್ತಿ ಮಳೆಗೆ ಇರಲಿಲ್ವಲ್ಲ, ಅದಕ್ಕೆ. ಸರಿ ಆಯ್ತು ಹಂಗೆ ಈಚೆಗೆ ಬಂದೆ. ಮತ್ತೆ ನಾವು ಬರೋಣ ಫೋಟೋ ತೆಗಿತೆ ಅಂತ ನೋಡ್ತಾ ಇದ್ದೆ. ನೋಡ್ರಿ ಫೋಟೋ ಇಲ್ಲದೆ ವ್ಲಾಗ್ ಮಾಡ್ತಿದ್ದೆ, ಅದಕ್ಕೆ ಕಿತ್ಕೊಂಡ. ಅದಾದ್ಮೇಲೆ ಮತ್ತೆ ಇವರು ಅದೇ ಅಕ್ಕಪಕ್ಕ ದೇವಸ್ಥಾನ ಇದೆ, ಅದು ನನಗೆ ಹೆಸರು ಗೊತ್ತಿಲ್ಲ, ಅದಾಗ್ತಿದ್ದಂಗೆ ಅವರ ದರ್ಶನ ಮಾಡ್ಕೊಂಡು ಬಂದರು. ಅದಾದ್ಮೇಲೆ ಅವರಿಬ್ಬರು ಮುಂದೆ ಮಲಗಿಸ್ಬಿಟ್ಟು ನಾನು ನಮ್ಮ ಹುಡುಗಿ ಇಬ್ಬರು ಮುಂದೆ ಕೂತ್ಕೊಂಡು ನಾನು ಗಾಡಿ ಓಡಿಸೋಕೆ ಶುರು ಮಾಡಿದೆ. ಹೋಗ್ತಿದ್ದಂಗೆ ಟೈರ್ ಬ್ಲಾಸ್ಟ್ ಆಗೋಯ್ತು ರೈಟ್ ಸೈಡ್ದು. ಎದ್ದ ವರುಣ ಎದ್ದೊಳ್ಳೆಲ್ಲ. ವರುಣ ಫುಲ್ ಆಳು ನಿದ್ದೆ ಹೇಳಿಲ್ಲ. ಸರಿ ಆಯ್ತು ನಮ್ಮ ಟೈರ್ ಬ್ಲಾಸ್ಟ್ ಆಯ್ತಲ್ಲ, ಆ ಟೈರ್ನ ಚೇಂಜ್ ಮಾಡೋ ಜಾಕ್ ಹಾಕೋತಿದ್ದೆ. ವಿನು ಬಂದು ನೋಡ್ತಿದ್ದೆ ಹೆಂಗೆ ಏನು ಅಂತ. ವಿನುಗೆ ಹೇಳ್ತಿದ್ದೆ, ಮಚ್ಚ ಇದು ಜಾಗದಲ್ಲಿ ಇಲ್ಲೇ ಜಾಕ್ ಹಾಕಬೇಕು, ಬೇರೆಲ್ಲ ಹಾಕಿರೋದು ಕ್ವಾರ್ಟರ್ ಪನಲ್ಲಿ ಏಟ್ ಬಿದ್ದುಬಿಡುತ್ತೆ ಅಂತ ಹೇಳಿದೆ. ಸರಿ ಕಣ ಆಯಿತು ಅಂತೇಳಿ ಅವನು ನೋಡ್ಕೊಂಡು ಆಮೇಲೆ ಜಾಕೆಲ್ಲ ಚೇಂಜ್ ಮಾಡ್ಕೊಂಡ್ವಿ. ಎಕ್ಸ್ಟ್ರಾ ಸ್ಟೆಪ್ನಿ ಇತ್ತಲ್ವ, ಆ ಸ್ಟೆಪ್ನಿಲಿ ಬಂದ್ಬಿಟ್ಟು ನಮ್ಮದು ಪಂಚರ್ ಆಗಿಬಿಟ್ಟಿತ್ತು. ಅದಕ್ಕೆ ಪಂಚರ್ ಕಿಟ್ಟು ಇತ್ತು, ಅದಕ್ಕೆ ಅಂದ ಪಂಚರ್ ಗಿಂಚರಲ್ಲಿ ಹಾಕ್ಕೊಂಡು ಏರ್ ಇತ್ತಲ್ವ ನಮ್ಮ ಹತ್ರ ಪಂಪು ಎಲ್ಲ ಏರ್ ಫಿಲ್ ಮಾಡಿಕೊಂಡು ಅಲ್ಲಿಂದ ಸೀದಾ ಎಲ್ಲ ಫಿಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಇದೇ ಹೊತ್ತಿನ ನಂದು ಫುಲ್ ವ್ಲಾಗು. ಹೇಳಿದ್ನಲ್ಲ ಎಷ್ಟಾಗುತ್ತೆ ಅಂತ. ಟೋಟಲ್ ಡೀಸೆಲ್ ಬಂದು 4,500 ರೂಪಾಯಿ ಆಯಿತು. ಬಸ್ 1,000 ಇತ್ತು, 5,500 ಡೀಸೆಲ್ಲು, ಟೋಲ್ 1,000, 6,500. ಮತ್ತು ಅದು ಎಕ್ಸ್ಟ್ರಾ ಊಟ ತಿಂಡಿ ನಾಷ್ಟ ಅದೆಲ್ಲ ಸಪ್ರೇಟು. ಅದು ಬಿಟ್ಟು ಹೋಗಿ ಬರೋಕ್ಕೆ ಮಾತ್ರನೇ ನಮ್ದು 7,000 ಆಯಿತು. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಸಿಗ್ತೀವಿ. ಫಸ್ಟ್ ಟಾಟಾ ಬಾಯ್, ಮತ್ತೆ ಸಿಗೋಣ.